ಕ್ರೇಜ್ ಅಂದ್ರೆ ಯಾರು ಹೇಳಿ? ಪವರ್ ಸ್ಟಾರ್. ಅದಕ್ಕೆ ಹೇಳೋದು, ಅವ್ರ ಸಿನಿಮಾ ಬಂದ್ರೆ ಎದೆಲ್ ನಡ್ಕ ಉಟ್ಬಿಡುತ್ತೆ ಎದುರಾಳಿಗಳಿಗೆ. ಫಸ್ಟ್ ಡೇ ಫಸ್ಟ್ ಶೋ ಆ ತರ ಓಪನಿಂಗ್ ಇವ್ರಿಗೆ ಬಿಟ್ರೆ ಇನ್ ಯಾರಿಗ್ ಬರುತ್ತೆ ಅಂತ ನಾವು ನೋಡ್ಬೇಕು ಬ್ರೋ. ಇಡೀ ಇಂಡಿಯಾಗೆ ಒಬ್ರೇ ಪವರ್ ಸ್ಟಾರ್ ಬ್ರೋ, ಪುನೀತ್ ರಾಜ್ಕುಮಾರ್ ಅವ್ರು ಮಾತ್ರ. ಇವ್ರ ಫಿಲಂ ರಿಲೀಸ್ ಆದ್ರೆ ಇಡೀ ಎಂಟೈರ್ ಕರ್ನಾಟಕದಲ್ಲೇ ಇಡೀ ಫ್ಯಾಮಿಲಿ ಅವರೇ ಬಂದ್ ಫಿಲಂ ನೋಡ್ತಾರೆ. 4:15 ಬಿಟ್ರು ಬ್ರೋ, ಆ ರೇಂಜ್ ಜನ ಹೋಗವ್ರೆ. ಅದು ಯೂಟ್ಯೂಬ್ ಅಲ್ಲಿ ಇರೋ ಪಿಕ್ಚರ್ಗೆ. ಮೊದಲನೇದಾಗಿ ನಿಮ್ಮೆಲ್ಲರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜಾಕಿ ಫಿಲಮು ನಾವು 2010 ನೋಡಿದ್ವಿ. ಅವಾಗ ನೋಡೋ ಟೈಮಲ್ಲಿ ಅವಾಗ ಹೆಂಗ್ ಕ್ರೇಜ್ ಇತ್ತು ಅಂದ್ರೆ, ನಾವು ಮನೆಯವ್ರನ್ನ ಕರ್ಕೊಂಡೋಗಿ ಅಂತ ಫೋರ್ಸ್ ಮಾಡ್ತಿದ್ವಿ. ಅವಾಗ ಅವರು ಇವಾಗ 10 ಗಂಟೆಗೆ ನಮಗ್ ಟಿಕೆಟ್ ಬೇಕು ಅಂದ್ರೆ ಹೋಗಿ ಆ ಶೋಗೆ ಟಿಕೆಟ್ ಕೇಳಿದ್ರೆ ಅದ್ ನಮಗ್ ಸಿಕ್ತಿದ್ದಿದೆ 7 ಗಂಟೆ ಶೋ. ಅದನ್ನ ನಾವು ರಿಯಲ್ ಆಗು ಅದು ತಿರ್ಗಾ ಮರ್ಗಳ್ಸಿದೆ ಮೊನ್ನೆ ರಿಲೀಸ್ ಮಾಡಿದಾಗ. ಯಾಕೆಂದ್ರೆ ಬ್ರೋ 4:15 ಶೋ ಆತರ ಹೌಸ್ಫುಲ್ ಮಾಡವ್ರೆ ಅಂದ್ರೆ ಪವರ್ ಸ್ಟಾರ್ ಕೆಪಾಸಿಟಿ ಅದು. ಇವಾಗ ಕೆಲವ್ರು ಅನ್ಕೊಂಡಿರ್ತಾರೆ ಎಂತಿಕ್ ಅವ್ರಿಗೆ ಪವರ್ ಸ್ಟಾರ್ ಅಂತ ಕೊಟ್ರು ಅಂತ. ಈ ಕ್ರೇಜ್ಗೆ ಅವ್ರು ಕೊಟ್ಟಿರೋದು. ಯಾಕೆಂದ್ರೆ 4:15 ಅಷ್ಟು ಜನ ಬರ್ತಾರೆ ಅಂದ್ರೆ, ಇವಾಗ ಪ್ರಸನ್ನ ಥಿಯೇಟರ್ ನರ್ತಕಿ ಎಲ್ಲ ನಾವು ನೋಡಿದ್ವಿ. ಇವಾಗ ಹೆಂಗಾಗ್ಬಿಟ್ಟೈತಂದ್ರೆ ಥಿಯೇಟರ್ ಒಳಗಡೆ ಗಾಡಿಗಳಿರಲ್ಲ, ಯಾರು ಫಿಲಮ್ ನೋಡ್ತಾ ಇಲ್ಲ. ಅಂತದ್ರಲ್ಲಿ ಕಂಟಿನ್ಯೂಸ್ ಆಗಿ 4:15, 7:30, 10:00 ಫುಲ್ ಹೌಸ್ಫುಲ್ ಶೋ ಬ್ರೋ. ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ, ಆಚೆ ಕಡೆ ನಿಲ್ಸವ್ರೆ. ಆ ತರ ಕ್ರೇಜ್ ಕಂಡಿದ್ ಚಿತ್ರ ಅಂದ್ರೆ ಜಾಕಿ. ಇನ್ನೊಂದು ಆ ಸಿನಿಮಾ ನೋಡ್ಬೇಕಾದಾಗ ನಮ್ಗನ್ಸಿದೇನು ಅಂದ್ರೆ, ಎಲ್ರು ಅಲ್ಲಿ ಬರ್ತಿರೋ ಡೈಲಾಗ್ಗಳನ್ನ ಇಲ್ಲಿ ಇವ್ರು ಹೇಳ್ತವ್ರೆ. ಇನ್ನ ಯಾವ ಮಟ್ಟಕ್ಕೆ ಜಾಕಿ ನೋಡಿರ್ಬೇಡ, ಮಾಸ್ಟರ್ ಪೀಸ್ ಸಿನಿಮಾ ಬ್ರೋ. ಇನ್ನೊಂದು ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ ನೀವು ಮೈಕಲ್ ಜಾಕ್ಸನ್ ಬೇಕಾ, ಜೇಮ್ಸ್ ಬಾಂಡ್ ಬೇಕಾ, ಎಲ್ಲ ತೋರಿಸ್ಬಿಟ್ಟವ್ರು ಅಪ್ಪು ಅವರು. ಆ ತರ ಡ್ಯಾನ್ಸರ್ ಆಕ್ಟರ್ ಇನ್ನೊಬ್ರು ಬರಕ್ ಚಾನ್ಸೇ ಇಲ್ಲ. ಬಟ್ ಏನಂದ್ರೆ ಅವ್ರದ್ದು ಒಂದು ಸಿನಿಮಾ ಬಂದಿದೆ, ಇನ್ನ ಎಲ್ಲಾ ಫಿಲಮ್ ರಿಲೀಸ್ಗಳಾಗ್ಬೇಕು. ಯಾಕೆಂದ್ರೆ ಇವಾಗ ಅವ್ರದ್ದು ವರ್ಷಕ್ಕೂ ಎಲ್ಲಾ ಸ್ಟಾರ್ದು ರಿಲೀಸ್ ಆಗುತ್ತೆ. ಅವ್ರದ್ದೆಲ್ಲಾ ಫಿಲಮ್ ಬರ್ಲಿ, ಇವ್ರದ್ದು ಅಪ್ಪು ಇಂದ ಒಂದೊಂದಾಗಿ ರಿಲೀಸ್ ಮಾಡ್ಕೊ ಬರ್ಲಿ, ಅದನ್ನೇ ನಾವು ಖುಷಿ ಪಡ್ತೀವಿ. ಅದೇ ಹೊಸ ಫಿಲಮ್ ರೇಂಜ್ಗೆ ಇವಾಗ ಏನಾಯ್ತು ಗೊತ್ತಾ, ಇದು ಟೀಸರ್ ಅಷ್ಟೇ, ಇನ್ನು ಬೇರೆ ಲೆವೆಲ್ ಅಲ್ಲಿ ಆಗುತ್ತೆ. ಅವ್ರದ್ದೆಲ್ಲಾ ಫಿಲಮು 1 by 1 ರಿಲೀಸ್ ಆಗ್ಬೇಕು, ಅದೇ ನಮ್ಮ ಆಸೆ ಬ್ರೋ. ಮನೆಯವರೆಲ್ಲ ನಾವು ನೋಡುವಾಗ ಚಲಿಸುವ ಮೋಡಗಳು, ಭಕ್ತ ಪ್ರಹ್ಲಾದ ಅದನ್ನೆಲ್ಲ ನೋಡಿದಾಗ ಆ ತರ ಆಕ್ಟ್ ಮಾಡ್ತಾರಲ್ಲ ಅಣ್ಣವ್ರ ಮಗ ಅನ್ಬಿಟ್ಟು ನಾವ್ ಅಪ್ಪಂಗ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಇಷ್ಟ. ಅವ್ರನ್ನ ತೋರಿಸ್ಬಿಟ್ಟು ಹೇಳ್ತಿರೋ ನೋಡ್ ಅಣ್ಣವ್ರ ಮಗ ಹೆಂಗ್ ಆಕ್ಟ್ ಮಾಡ್ತಾರೆ ಅನ್ಬಿಟ್ಟು. ಆವಾಗ ನಮ್ಗೇನಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಹಿಂಗ್ ಮಾಡ್ತಾರೆ ಅಂತ ಅನ್ಸಿತ್ತು. ಬಟ್ ಆಮೇಲೆ ಅವ್ರ ಅಪ್ಪು ಫಿಲಮ್ ಅಲ್ಲಿ ಎಂಟ್ರಿ ಕೊಟ್ರು ಗೊತ್ತಾ, ಅವತ್ತಿಂದ ಇಲ್ಲಿವರೆಗೂ ಅವ್ರು ಮಾಡಿರೋ ಡ್ಯಾನ್ಸು ಫೈಟ್ ಆಗ್ಲಿ ಯಾರು ಮಾಡಕ್ಕಾಗಲ್ಲ ಅನ್ಬಿಟ್ಟು ಅಲ್ಲು ಅರ್ಜುನ್, NTR ಎಲ್ಲ ಹೇಳೋರೆ. ಅದಕ್ಕಿನ್ನ ಇನ್ನೇನ್ ಬೇಕು ಹೇಳಿ? ಇಡೀ ಇಂಡಿಯಾಗೆ ಒಬ್ರೇ ಪವರ್ ಸ್ಟಾರ್ ಬ್ರೋ, ಪುನೀತ್ ರಾಜ್ಕುಮಾರ್ ಅವ್ರು ಮಾತ್ರ. ಇವತ್ತು ಜಾಕಿ ಫಿಲಂ ರಿಲೀಸ್ ಆಗಿರೋದು ನಮ್ಗೆ ಎಷ್ಟು ಖುಷಿ ಆಗೈತೆ ಅಂತಂದ್ರೆ, ಇದೇ ತರ ಅವ್ರಿಗೆ ಪ್ರತಿ ವರ್ಷನೂ ಅವ್ರದ್ದು ಯಾವ್ಯಾವ ಫಿಲಮ್ಸ್ ಇದೆಯೋ, ಅವ್ರದ್ದು ಅಪ್ಪುವಿಂದ ಹಿಡ್ದು ಕೊನೆ ಫಿಲಮ್ ಗಂಧದ ಗುಡಿವರೆಗೂ ಯಾವ್ಯಾವ ಫಿಲಮ್ ಇದೆಯೋ ಅದು ಪ್ರತಿ ವರ್ಷನೂ ಅವ್ರ ಬರ್ತ್ಡೇಗೆ ಒಂದೊಂದೇ ಫಿಲಮ್ಮು ಅದು ರಿಲೀಸ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಎಲ್ಲ ಫ್ಯಾನ್ಸ್ಗಳು ಕರ್ನಾಟಕದಲ್ಲಿರೋ ವರ್ಲ್ಡ್ ವೈಡ್ ಅವ್ರಿಗೆ ಏನೇನು ಫ್ಯಾನ್ಸ್ ಇದಾರೋ ಅವರೆಲ್ಲ ಅಟ್ಲೀಸ್ಟ್ ಅವ್ರನ್ನ ವರ್ಷಕ್ಕೊಂದ್ಸಲ ಆದ್ರೂ ಆ ಬೆಳ್ಳಿ ಪರದೆ ಮೇಲೆ ಅವ್ರನ್ನ ನೋಡಿ ಕಣ್ ತುಂಬ್ಕೊಂತಾರೆ, ಖುಷಿ ಪಡ್ತಾರೆ. ಓಕೆ ಅಪ್ಪು ಅವ್ರು ಇಲ್ಲೆಲ್ಲೋ ಇದ್ದಾರೆ, ಅವ್ರನ್ನ ನಾವು ಪ್ರತಿ ವರ್ಷ ಒಂದು ಫಿಲಮ್ ರಿಲೀಸ್ ಆಗುತ್ತಪ್ಪ ಅಂತ ಎಲ್ಲರೂ ಸಮಾಧಾನವಾಗಿ ಖುಷಿಯಾಗಿರ್ತಾರೆ ಬ್ರೋ. ಕೆಲವ್ರು ಏನೋ ಹೇಳ್ತಾ ಇದ್ರು ಜಾಕಿ ಫಿಲಮ್ ರಿಲೀಸ್ ಮಾಡ್ಬಿಟ್ರೆ ಏನ್ ಜನ ಹೋಗ್ಬಿಡ್ತಾರ ಅಂತ. ಬರ್ದಿಟ್ಕೊಳ್ಳಿ ಬ್ರೋ, ನಾಳೆ 10:00 ಉದ್ಯಾ ಟಿವಿಲಿ ಹಾಕ್ಲಿ ಜಾಕಿ ಫಿಲಮ್ನ, ಓಕೆನಾ? ಅವ್ರು ರಿಲೀಸ್ ಮಾಡ್ಲಿ. ಅವಾಗ್ಲೂ ಟಿವಿಲಿ ನೋಡ್ದೆ ಅಲ್ಲಿ ಏನ್ ಥಿಯೇಟರ್ ಅಲ್ಲಿ ಇತ್ತು ಅದೇ ಕ್ರೇಜೆ ಅಲ್ಲಿರ್ತಾರೆ. ಅದು ಪವರ್ ಸ್ಟಾರ್ ಫ್ಯಾನ್ಸ್ ಅಂದ್ರೆ. ಅವ್ರನ್ನ ಸುಮ್ನೆ ಪವರ್ ಸ್ಟಾರು ಕರ್ನಾಟಕ ರತ್ನ ಅಂತೆಲ್ಲ ಕರೆಯಲ್ಲ ಬ್ರೋ. ಅವ್ರ ಆ ತರ ಮಾಡಿ ಬಿಟ್ಟು ಹೋಗಿರೋದಾರಿಲ್ಲಿ ನಾವು ನಡೀತಿರೋದು. ಯಾಕೆಂದ್ರೆ ಆ ತರ ಫ್ಯಾನ್ಸ್ ಇರೋ ಡಯಾರ್ಡ್ ಫ್ಯಾನ್ಸ್ ಅಪ್ಪು ಅವ್ರಿಗಿರೋದು. ಯಾರೇ ಆಗ್ಲಿ ನಮ್ಮ ಕುಟುಂಬದಲ್ಲೇ ಫ್ಯಾಮಿಲಿಲೇ ಯಾರೇ ತಿರೋಗ್ಲಿ 1 ವರ್ಷ ಬ್ರೋ 6 ತಿಂಗಳು ಮರ್ತೋಗ್ಬಿಡ್ತೀವಿ. 2.5 ವರ್ಷ ಆದ್ರೂ ಅವ್ರ ನೆನ್ಪನ್ನ ಕಾಪಾಡ್ಕೊಳಕ್ಕೆ ಅಷ್ಟು ಜನ ಸೇರೋರೆ. ಯಾಕೆಂದ್ರೆ ನಾವು ಜಾಕಿ ಫಿಲಮ್ಗೆ ಹೋದಾಗ ಅಲ್ಲಿ ಸೇರಿದ್ದು ಪ್ರಸಾರ ಥಿಯೇಟ್ರಲ್ಲಿ 2,500 ಜನ ಸೇರೋರೆ 4:15 ಶೋಗೆ. ಅಲ್ಲಿ ಸೀಟಿಂಗ್ ಕೆಪಾಸಿಟಿನೇ ಅಷ್ಟಿಲ್ಲ, ಅಷ್ಟು ಜನ ಬಂದಿದ್ದಾರೆ. ಇವಾಗ ನಾನು ನರ್ತಕಿ ಥಿಯೇಟ್ರಲ್ಲಿ ಏನೋ ಕೇಳಿದೆ, ಏನಕ್ಕಣ ಇಲ್ಲಿ 12 ಗಂಟೆಗೆ ಶೋ ಹಾಕಿಲ್ಲ ಅಂತ. ಅಪ್ಪ ದೊಡ್ಡ ಮನೆದು ನಾವು ಗೋಸ್ಟ್ ಹಾಕಿದ್ಕೇನೆ ಏನ್ ಕತೆ ಆಯ್ತು ಗೊತ್ತಾ, ಇನ್ ಜಾಕಿ ಹಾಕಿದ್ರೆ ಏನಾಗ್ಬೇಡ ಅನ್ಬಿಟ್ಟು ಅವ್ರು ನೈಟ್ ಶೋನೇ ಹಾಕಿಲ್ಲ. ಕ್ರೇಜ್ ಅಂದ್ರೆ ಯಾರು ಹೇಳಿ? ಪವರ್ ಸ್ಟಾರ್. ಅದಕ್ಕೆ ಹೇಳೋದು, ಅವ್ರ ಸಿನಿಮಾ ಬಂದ್ರೆ ಎದೆಲ್ ನಡ್ಕ ಉಟ್ಬಿಡುತ್ತೆ ಎದುರಾಳಿಗಳಿಗೆ. ರಿಲೀಸು ಟ್ರೆಂಡ್ ಆಗೈತೆ ಬ್ರೋ. ಆ ತರ ರೆಕಾರ್ಡು ಯಾವ್ದು ಸೃಷ್ಟಿಸಿಲ್ಲ. ಯಾಕಂದ್ರೆ ಸೃಷ್ಟಿ ಮಾಡೋದು ಒಬ್ರೆ ಪವರ್ ಸ್ಟಾರ್ ಮಾತ್ರ. ಫಸ್ಟ್ ಡೇ ಫಸ್ಟ್ ಶೋ ಆ ತರ ಓಪನಿಂಗ್ ಇವ್ರಿಗೆ ಬಿಟ್ರೆ ಇನ್ ಯಾರಿಗ್ ಬರುತ್ತೆ ಅಂತ ನಾವು ನೋಡ್ಬೇಕು ಬ್ರೋ. ಎಲ್ರು ಮನೆಯಲ್ಲೂ
ಎಲ್ ಇ ಡಿ ಟಿವಿ ಇದೆ, ಯಾಕೆ ಯೂಟ್ಯೂಬಲ್ಲೇ ಕನೆಕ್ಟ್ ಮಾಡ್ಕೊಂಡು ಎಲ್ಲರೂ ಮನೇಲಿ ಸ್ಪೀಕರ್ ಇದೆ ಹಾಕೊಂಡು ಕುತ್ಕೊಂಡು ನೋಡ್ತಾರೆ ತಾನೆ. ಆದ್ರೂ ಥಿಯೇಟ್ರಲ್ಲೇ ಬಂದು ಎಲ್ಲರೂ ಫಿಲಮ್ ನೋಡ್ತಾರೆ ಅಂದ್ರೆ ಅವ್ರ ಕ್ರೇಜ್ ಏನಿದೆ, ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಡ್ಯಾನ್ಸ್ ಫೈಟು, ಅವ್ರ ತರ ಡ್ಯಾನ್ಸ್ ಫೈಟು. ಇವಾಗ ಅವ್ರು ಇಲ್ದೇ ಇರ್ಬೋದು, ಆದ್ರೆ ಅವ್ರ ತರ ಡ್ಯಾನ್ಸ್ ಫೈಟು ಯಾರಾದ್ರೂ ಮಾಡ್ತಾರಾ? ಇಲ್ಲ, ಅವ್ರೊಬ್ರು ಕೈಲೇ ಮಾಡೋಕ್ಕಾಗೋದು. ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಫ್ಯಾಮಿಲಿ ಇದೆಯೋ ಅವ್ರೊಬ್ರು ಫಿಲಮ್ಗೇನೆ ಅವ್ರು ಥಿಯೇಟ್ರಿಗೆ ಬಂದು ನೋಡೋದು. ಇನ್ನು ಯಾವುದೇ ಫಿಲಮ್ ನೀವು ನೋಡ್ರಿ, ಹುಡುಗರಾಗಿರ್ಬೋದು ಅಥವಾ ಒಂದು ವರ್ಗ ಮಾತ್ರ ನೋಡ್ತಾರೆ ಫಿಲಮ್ನ. ಇವಾಗ ಕನ್ನಡ ಫಿಲಮ್ಸ್ ಆಗಿರ್ಬೋದು, ಆದರೆ ಪ್ರತಿ ಒಬ್ರು ಹಿಡಿದು ಫ್ಯಾಮಿಲಿ ಎಲ್ಲ ಬಂದು ಅವ್ರ ಫಿಲಮ್ಗೆ ಬಂದು ಥಿಯೇಟ್ರಲ್ಲಿ ನೋಡ್ತಾರೆ ಅಂದರೆ ಅವರು ಈಗ ಅವ್ರದ್ದು ಫ್ಯಾನ್ ಬೇಸ್ ಹೆಂಗಿದೆ ಮತ್ತು ಅವ್ರ ಫ್ಯಾಮಿಲಿಗಳು ಅವ್ರ ಫಿಲಮ್ಗೆ ಎಷ್ಟು ಅವರು ಫ್ಯಾಮಿಲಿಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಾರೆ, ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂಡ ಅನ್ನೋದಕ್ಕೆ ಜಾಕಿ ಫಿಲಮ್ ಒಂದು ಉದಾಹರಣೆ. ಇನ್ನೂ ಎಷ್ಟು ಫಿಲಮ್ ಆಯ್ತೋ ಪುನೀತ್ ಅವ್ರದ್ದು, ಹಳೆ ಫಿಲಮ್ ಆಗಿರ್ಬೋದು, ಅವ್ರು ಆ್ಯಕ್ಟಿಂಗ್ ಹೀರೋ ಆ್ಯಕ್ಟಿಂಗ್ ಮಾಡಿರೋ ಫಿಲಮ್ಗಳಾಗಿರ್ಬೋದು, ಯಾವುದೇ ರಿಲೀಸ್ ಮಾಡಿದ್ರು ಇದೇ ಓಪನಿಂಗ್ ಇರುತ್ತೆ, ಇದೇ ಡಬಲ್ ಕ್ರೇಜ್ ಅವ್ರಿಗೆ ಇದ್ದೇ ಇರುತ್ತೆ ಬ್ರೋ. ಬಾಲಿವುಡ್ ಅಲ್ಲಿ DDLJ ಮೂವಿ ರಿಲೀಸ್ ಆಗೈತೆ, ಶೋಲೆ ಮೂವಿ ರಿಲೀಸ್ ಆಗೈತೆ. ಅವ್ರದ್ದು 10:30 ಬಿಟ್ರುವೆ ಅವ್ರೇನೋ ಕಾಪಿ ಕಾಸು ಮಾಡ್ಕೊಳ್ಳೋದಂತ ಫಿಲಮ್ ರಿಲೀಸ್ ಮಾಡ್ತಾರೆ, ಅದಕ್ಕೆ ವರ್ಕೌಟ್ ಮಾಡ್ಕೋಬೇಕಷ್ಟೇ. ಇವ್ರದ್ದು 4:30 ಬಿಟ್ರು ಬ್ರೋ, ಆ ರೇಂಜಿಗೆ ಜನ ಹೋಗವ್ರೆ, ಅದು ಯೂಟ್ಯೂಬಲ್ಲಿ ಇರೋ ಪಿಕ್ಚರ್ಗೆ. ಅದರಲ್ಲೇ ಕೆಲವ್ರು ಅನ್ಕೋಬೇಕು ಅವರು ಪವರ್ ಸ್ಟಾರ್ ಅನ್ನೋ ಟೈಟ್ಲು ಏಂತಿಗೆ ಸಿಕ್ಕೈತೆ ಅಂದ್ಬಿಟ್ಟು. ಆ ಪವರ್ ಇರೋದಕ್ಕೆ ಅವರು ಪವರ್ ಸ್ಟಾರ್ ಅಂತ ಇರೋದು. ಯಾಕೆಂದ್ರೆ 4:30 10:30 3 ದಿನ ಕಂಟಿನ್ಯೂಸ್ ಹೌಸ್ಫುಲ್. ಯಾರ್ದಾರು ತೋರಿಸ್ಬಿಡಿ ಬ್ರೋ. ಅರೆ ಇವ್ರಿಗೆ ಇರೋ ಫ್ಯಾನ್ ಬೇಸ್ ಆಗಿರ್ಬೋದು, ಅವ್ರ ಐಪ್ ಆಗಿರ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಅವ್ರು ಕೂಡ ಏನು ಅವ್ರ ಫಿಲಮ್ಗೆ ತೋರಿಸ್ತಾರೆ ಇಂಟ್ರೆಸ್ಟು. ಬೇರೆ ಯಾವ ಹೀರೋಗೆ ತೋರಿಸ್ತವ್ರೆ ಅನ್ನೋದು ನಾವು ನೋಡ್ಬೇಕು ಗುರು. ಬಟ್ ಇನ್ನೊಂದೇನಂದ್ರೆ ಅವರು ಜನ ಅವ್ರನ್ನ ಇಷ್ಟಪಡ್ತಿದ್ದೀನಿ, ಯಾಕಂದ್ರೆ ಅವ್ರ ಅಣ್ಣವ್ರ ಕಾಲದಿಂದನೇ ಆಕ್ಟಿಂಗ್ ಮಾಡ್ತಾ ಬಂದವರು. ಏನಕ್ಕೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಹೀರೋ ಆದ್ಮೇಲೂ ಜನ ಅವ್ರಿಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟವ್ರೆ ಅಪ್ಪು ಅವ್ರಿಗೆ. ಇವ್ರ ಫಿಲಮ್ ರಿಲೀಸ್ ಆದ್ರೆ ಇಡೀ ಎಂಟೈರ್ ಕರ್ನಾಟಕದಲ್ಲೇ ಇಡೀ ಫ್ಯಾಮಿಲಿ ಅವರೇ ಬಂದು ಫಿಲಮ್ ನೋಡ್ತಾರೆ. ಇವ್ರದ್ದು ಬಿಟ್ಟು ಬೇರೆ ಯಾವುದೇ ಫಿಲಮ್ ರಿಲೀಸ್ ಆದ್ರೂ ನಾವೇ ಬನ್ನಿ ಫ್ಯಾಮಿಲಿ ಅವ್ರಿಗೆ ಫಿಲಮ್ ನೋಡೋಣ ಅಂತಂದ್ರೆ ಇಲ್ಲ, ಅಪ್ಪು ಅವ್ರದ್ದಿದ್ರೆ ಬರ್ತೀವಿ ಅಂತ ಹೇಳ್ತಾರೆ. ಅವ್ರು ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರ ಕ್ರೇಜ್ ಎಷ್ಟಿದೆ ಅಂತ. ನಾನೇ ನಮ್ಮ ಅಜ್ಜಿಗೆ ಅವ್ರು ಪ್ರತಿ ವಾರ ಹೇಳ್ತಾರೆ ಏನೋ ಯಾವ್ಯಾವ ಫಿಲಮ್ ಬರ್ತೈತೆ ಎಲ್ಲ ನ್ಯೂಸ್ ಪೇಪರಲ್ಲಿ ನೋಡ್ತಾರೆ. ಆದ್ರೂ ಅವರು ಅವಾಗೆ ಅಪ್ಪು ಅವ್ರು ಯಾವ್ದಾದ್ರು ಫಿಲಮ್ ರಿಲೀಸ್ ಆದ್ರೆ ಅವ್ರು ಪ್ರತಿ ಹೇಳ್ಬಿಡೋರು, ಬಾರೋ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ. ಮೊನ್ನೆ ಜಾಕಿಗೂ ಹೇಳಿದ್ರು, ಟಿಕೆಟ್ಸ್ ಬುಕ್ ಮಾಡೋ ಎಲ್ಲ ಹೋಗೋಣ ಅಂತ. ಸೊ ಈ ತರ ಅವ್ರ ಕ್ರೇಜ್ ಎಷ್ಟಿದೆ ಅಂದ್ರೆ ಚಿಕ್ಕ ಮಕ್ಳಿಂದ ಹಿಡ್ದು ವಯೋಮಾನ ವೃದ್ಧರವರೆಗೂ ಅವ್ರ ಫಿಲಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಅದು ಅವ್ರ ಕ್ರೇಜು. ಎಲ್ಲಾ ವರ್ಗದವರು ಇಷ್ಟಪಡುವಂತ ಏಕೈಕ ನಟ ಅಂದ್ರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು.